ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಎಂಟ್ರಿ ಆಗಿದ್ದು ಮಾಜಿ ಸಚಿವ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಲೇಟೆಸ್ಟ್ ಅಪ್ಡೇಟ್ಸ್ ನಮಗೆ ಲಭ್ಯವಾಗ್ತಾ ಇದೆ. ಬೆಳಿಗ್ಗೆ 7 ಗಂಟೆಗೆ 18 ಕಡೆ ದಾಳಿ ನಡೆಸಿದ್ರು. ಅದರಲ್ಲಿ ಡಾಲರ್ಸ್ ಕಾಲೋನಿ ಮನೆಯಲ್ಲಿರ್ತಂತಹ ನಾಗೇಂದ್ರ ಅವರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಡಾಲರ್ಸ್ ಕಾಲೋನಿಯ ಮನೆಯಲ್ಲಿ ನಾಗೇಂದ್ರ ಅವರು ಇದ್ದರು. ಅನ್ಎಕ್ಸ್ಪೆಕ್ಟೆಡ್ ಇದು ನಾಗೇಂದ್ರ ಅವರಿಗೆ ನಿಜಕ್ಕೂ ಕೂಡ. ಬೆಳಿಗ್ಗೆ 7:30ಕ್ಕೆ ಏಕಕಾಲಕ್ಕೆ ರಾಜ್ಯದ 18 ಕಡೆ ರೇಡ್ ಆಗಿತ್ತು. ಅದರಲ್ಲಿ ಬಳ್ಳಾರಿಯ ನಾಗೇಂದ್ರ ಅವರ ನಿವಾಸ ಮತ್ತು ಬೆಂಗಳೂರಿನ ನಿವಾಸ ಎರಡೂ ಕಡೆ ರೇಡ್ ಆಗಿತ್ತು. ಬೆಂಗಳೂರಿನ ನಿವಾಸದಲ್ಲಿ ನಾಗೇಂದ್ರ ಅವರು ಇದ್ದರು. ಅವರನ್ನು ಈಗ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಡಾಲರ್ಸ್ ಕಾಲೋನಿಯ ಮನೆಯಲ್ಲಿ ನಾಗೇಂದ್ರ ಇದ್ದರು. ನಿನ್ನೆ ಅಷ್ಟೇ ಅವರು ವಿಚಾರಣೆಗೆ ಕೂಡ ಹಾಜರಾಗಿದ್ದರು SITಯ ಮುಂದೆ. ಇವತ್ತು ಮತ್ತೆ ನೋಟಿಸ್ ಕೊಟ್ಟು SIT ಅವರು ವಿಚಾರಣೆಗೆ ಕರೆದಿದ್ದರು. ಆದರೆ ವಿಚಾರಣೆಗೆ ಹೋಗುವ ಮುನ್ನವೇ ಇಡಿ ಅವರು ಪ್ರಕರಣದಲ್ಲಿ ಎಂಟರ್ ಆಗಿ ರೇಡ್ ಮಾಡಿ ಈಗಾಗಲೇ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ನೋಡಿ, ಇಡೀ ಪ್ರಕರಣದಲ್ಲಿ ಆರೋಪಿತರು ಅಂತ ಅನ್ನಿಸ್ಕೊಂಡ 11 ಜನರು ಈಗಾಗಲೇ SIT ವಶದಲ್ಲಿದ್ದಾರೆ. ವಶದಲ್ಲಿ ಇಲ್ಲದೆ ಇದ್ದಂಥವ್ರು ಇಬ್ಬರು, ಒಂದು ನಾಗೇಂದ್ರ ಮತ್ತೊಂದು ದದ್ದಲ್ ಅವರು. ಇವರಿಬ್ಬರನ್ನ ಹೊರಗಡೆ ಬಿಟ್ಟಿರೋದೇ ತಪ್ಪು ಅಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಇವತ್ತು ಏಕಾಏಕಿ ಇಡಿ ರೇಡ್ ಮಾಡಿ ಅದರಲ್ಲಿ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ನನಗೆ ಗೊತ್ತಿಲ್ಲ, ರಾಯಚೂರಿನ ದದ್ದಲ್ ಅವರ ನಿವಾಸದ ಮೇಲೆ ಕೂಡ ರೇಡ್ ಆಗಿದೆ. ದದ್ದಲ್ ಅವರನ್ನು ವಶಕ್ಕೆ ಪಡಿತಾರಾ ಅಂತಕ್ಕಂಥ ಪ್ರಶ್ನೆ. ಸದ್ಯಕ್ಕಂತೂ ಈಗ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಅರೆಸ್ಟ್ ಅಂತ ಇನ್ನೂ ಕೂಡ ತೋರಿಸಿಲ್ಲ. ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾರೆ. ಒಂದು ವೇಳೆ ಈ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ಪಾತ್ರ ಇರತಕ್ಕಂಥದ್ದು ದೃಢಪಟ್ಟರೆ, ಅಕ್ರಮ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು ನಿಜ ಅಂತ ಅನ್ಸಿದ್ರೆ, ಆಮೇಲೆ ಬೇಕಾದರೆ ಇಡಿ ಅವರು ಅರೆಸ್ಟ್ ಮಾಡಿದ್ದೀವಿ ಅಂತ ತೋರಿಸ್ಬೋದು. ಸೇಮ್ DK ಶಿವಕುಮಾರ್ ಅವರ ಪ್ರಕರಣದಲ್ಲಿ ಹೇಗಾಗಿತ್ತು ಅದೇ ರೀತಿ ಇಲ್ಲೂ ಕೂಡ ಈಗ ಮೊದಲಿಗೆ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನು ಮಾಡ್ತಾರೆ. ಅದಾದ ನಂತರ ಮುಂದೇನು ಅಂತಕ್ಕಂಥದ್ದು, ಯಾಕೆಂದರೆ ಆರಂಭದಲ್ಲೇ ಅರೆಸ್ಟ್ ಅಂತ ತೋರಿಸೋದಕ್ಕೆ ಬರಲ್ಲ. ಮೊದಲಿಗೆ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ದದ್ದಲ್ಗೆ ಸಂಬಂಧಿಸಿದಂತಹ ಯಲಹಂಕ, ರಾಯಚೂರು ಮನೆಗಳ ಮೇಲೂ ಕೂಡ ರೇಡ್ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದದ್ದಲ್ಗೂ ಇಡಿ ಶಾಕ್ ಅನ್ನು ಕೊಟ್ಟಿರುವಂತಹದ್ದು. ರಾಯಚೂರಿನ ಬಸನಗೌಡ ದದ್ದಲ್ ಮನೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶೋಧವನ್ನು ಮಾಡಿದ್ದಾರೆ. ದದ್ದಲ್ಗೆ ಸಂಬಂಧಪಟ್ಟಂತಹ ಯಲಹಂಕ, ರಾಯಚೂರು ಮನೆಗಳಲ್ಲೂ ಕೂಡ ಶೋಧ ಆಗಿರುವಂಥದ್ದು. ಈ ಮೂಲಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂತಹ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆನೆ ಶಾಕ್ ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಿರ್ತಕ್ಕಂಥ ಪ್ರಶ್ನೆ, ದದ್ದಲ್ ಅವರನ್ನು ವಶಕ್ಕೆ ಪಡಿತಾರಾ ಅಂತಕ್ಕಂಥದ್ದು. ಯಾಕೆಂದ್ರೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಈಗ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿರೋದ್ರಿಂದ ದದ್ದಲ್ ಅವರನ್ನು ಕೂಡ ಬಹುತೇಕ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಾಯಚೂರಿನ ಬಸನಗೌಡ ದದ್ದಲ್ ಮನೆಯಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಡಿ ರೇಡ್ ಆದಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದುಡ್ಡಿಗಿಂತ, ಚಿನ್ನಾಭರಣಕ್ಕಿಂತ ಡಾಕ್ಯುಮೆಂಟ್ಗಳ ಮೇಲೆ ಫೋಕಸ್ ಮಾಡ್ತಾರೆ. ಅಕ್ರಮವಾಗಿ ಹಣ ವರ್ಗಾವಣೆ ಏನಾದರೂ ಆಗಿದೆಯಾ, ವಿದೇಶಗಳಿಂದ ಏನಾದರೂ ಹಣ ಬಂದಿದೆಯಾ ಅಥವಾ ಹೋಗಿದೆಯಾ, ಅಥವಾ ಹವಾಲಾ ಹಣ ಏನಾದರೂ ಇಲ್ಲಿ ವರ್ಗಾವಣೆ ಆಗಿದೆಯಾ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬ್ಯಾಂಕ್ ಡಾಕ್ಯುಮೆಂಟ್ಗಳನ್ನು ಹೆಚ್ಚಾಗಿ ಇವರು ನೋಡ್ತಾ ಹೋಗ್ತಾರೆ. ಅದರ ಪ್ರಕಾರವಾಗಿ ಈಗ ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ದದ್ದಲ್ ಅವ್ರಿಗೂ ಕೂಡ 2 ಕಡೆ ಮನೆ ಇದೆ. ಒಂದು ಬೆಂಗಳೂರಿನ ಯಲಹಂಕ, ಮತ್ತೊಂದು ರಾಯಚೂರಿನಲ್ಲಿ ಇರ್ತಕ್ಕಂಥ ಮನೆ. ಎರಡೂ ಕಡೆ ಇಡಿ ರೇಡ್ ಆಗಿದೆ. ಶಾಸಕ ಬಸನಗೌಡ ದದ್ದಲ್ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ಈಗ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಸುಮಾರು 10 ಜನ ಅಧಿಕಾರಿಗಳ ತಂಡ ಎರಡೂ ಕಡೆ ರೇಡನ್ನು ಮಾಡಿದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅವರನ್ನೂ ವಶಕ್ಕೆ ಪಡೆದಲ್ಲಿ ಇವತ್ತು SIT ವಿಚಾರಣೆಗೆ ಇಬ್ಬರೂ ಕೂಡ ಹಾಜರಾಗೋದಕ್ಕಾಗಲ್ಲ. ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ರು SIT ಅಂದರೆ CID ಅಧಿಕಾರಿಗಳು, ಇವತ್ತು ಮತ್ತೆ ವಿಚಾರಣೆಗೆ ಬರಬೇಕು ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಈಗಾಗಲೇ ಈ ಪ್ರಕರಣದಲ್ಲಿ CID ಮತ್ತು CBI ತನಿಖೆ ನಡೀತಾ ಇದೆ. ಲೇಟೆಸ್ಟ್ ಆಗಿ ಬಂದಿರತಕ್ಕಂಥವ್ರು, ಎಂಟ್ರಿ ಕೊಟ್ಟಿರ್ತಕ್ಕಂಥವ್ರು ಇಡಿ ಈಗಾಗಲೇ ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಮುಂದೇನು ಅಂತ ಹಾಗಾದರೆ? ಖಂಡಿತವಾಗಿಯೂ ಅರವಿಂದ್, ಏನಂದ್ರೆ 187 ಕೋಟಿಯ ಹಗರಣ ಏನಿತ್ತು, ಹಗರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕೂಡ ಒಂದಷ್ಟು ತನಿಖೆಯನ್ನ ಮಾಡ್ತಾ ಇದ್ರು. ಮತ್ತೆ CBI ಅಧಿಕಾರಿಗಳು ಕೂಡ ಪ್ರತ್ಯೇಕವಾಗಿ ಒಂದು FIR ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ರು. ಆದರೆ ಎರಡೂ ಕೂಡ ತನಿಖೆಯ ಸಂದರ್ಭದಲ್ಲಿ ಇದುವರೆಗೂ ಕೂಡ ನಾಗೇಂದ್ರ ಅವ್ರನ್ನಾಗ್ಲಿ ಅಥವಾ ಬಸನಗೌಡ ದದ್ದನ್ ಅವರಾಗ್ಲಿ ಅವರನ್ನ ಬಂಧನಕ್ಕೊಳಪಡಿಸುವಂಥದ್ದು, ಅವ್ರನ್ನ ವಿಚಾರಣೆಗೊಳಪಡಿಸೋದು ಕೇವಲ ನೆನ್ನೆ SIT ಕೆಲಸವನ್ನ ಮಾಡಿತ್ತು. ಆದರೆ CBI ಅಧಿಕಾರಿಗಳು ಕೂಡ ಪ್ಯಾರಲಲ್ ಆಗಿ ಬರೀ ಬ್ಯಾಂಕ್ನ ಒಂದಷ್ಟು ಮಾಹಿತಿಗಳನ್ನ ಕರೆ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಇಡಿ ಅಧಿಕಾರಿಗಳು ಕಳೆದ
ಕಳೆದ 15-20 ದಿನಗಳಿಂದನೂ ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ರು, ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರು. ಇಡಿ ಅಧಿಕಾರಿಗಳೇ ಒಂದು ECIR ಅನ್ನ ಪ್ರತ್ಯೇಕವಾಗಿ ಮಾಡ್ಕೊಂಡಿದ್ದಂಥದ್ದು. ಅಂದ್ರೆ ಅಕ್ರಮ ಹಣವನ್ನ ಟ್ರಾನ್ಸಾಕ್ಟ್ ಅನ್ನ ಮಾಡಿದ್ರೆ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಒಂದು FIR ಅನ್ನ ದಾಖಲು ಮಾಡ್ಕೊಳ್ತಾರೆ. ದಾಖಲನ್ನ ಮಾಡಿಕೊಂಡು ಅಂದ್ರೆ ಜೈಲಿನಲ್ಲಿ ಇದ್ದಂಥ ಆರೋಪಿಗಳೇನಿದ್ರು, ಆರೋಪಿಗಳಾದಂಥ ಪದ್ಮನಾಭ್ ಇರ್ಬೋದು, ಪರಶುರಾಮ್ ಇರ್ಬೋದು, ನೆಕ್ಕೊಂಟಿ ನಾಗರಾಜ್ ಇರ್ಬೋದು, ನಾಗೇಶ್ವರ ರಾವ್ ಇರ್ಬೋದು, ಇವ್ರನ್ನೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ಅವರ ಬಳಿಯಲ್ಲಿ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದ್ರು. ಅಂದ್ರೆ ಇಡೀ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಅನುಮಾನಗಳಿದಾವೆ ಮತ್ತು ಅನುಮಾನಗಳಿಗೆ ಪೂರಕವಾದ ದಾಖಲೆಗಳೇನಿದಾವೆ ಆ ದಾಖಲೆಗಳನ್ನ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ರು. ಅಂದ್ರೆ 193 ಅಕೌಂಟ್ಗಳಲ್ಲಿ ಈ ರೀತಿಯಲ್ಲಿ ಅಕ್ರಮವಾಗಿ ಹಣವನ್ನ ಸಾಗಾಟವನ್ನ ಮಾಡಿದ್ದಾರೆ. ಅಂದ್ರೆ ತೆಲಂಗಾಣದ ಫಸ್ಟ್ ಫೈನಾನ್ಸ್ ಬ್ಯಾಂಕ್ಗೆ ಹಣವನ್ನ 89 ಕೋಟಿ ಟ್ರಾನ್ಸಾಕ್ಟ್ ಅನ್ನ ಮಾಡ್ತಾರೆ. ಅದಾದ ನಂತರ ಅದನ್ನ 193 ಅಕೌಂಟ್ಗಳಿಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಣವನ್ನ ಟ್ರಾನ್ಸಾಕ್ಟ್ ಅನ್ನ ಮಾಡಿದ್ರು. ಅದರಲ್ಲಿ ನಾಗೇಂದ್ರ ಮತ್ತು ಬಸವನಗೌಡ ದದ್ದಲ್ ಅವರ ಇಬ್ಬರ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತ ಆದ ಹಿನ್ನೆಲೆಯಲ್ಲಿ ಈಗ ದಾಳಿಯನ್ನ ನಡೆಸಿರುವಂಥದ್ದು. ದಾಳಿಯನ್ನ ನಡೆಸಿ ಈಗ ನಾಗೇಂದ್ರ ಅವ್ರನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ದದ್ದಲ್ ಅವರನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕೆಲವೊಂದು ದಾಖಲಾತಿಗಳು, ಯಾಕೆಂದ್ರೆ ಈಗಾಗಲೇ ಈ ಅಕ್ರಮ ನಡೆದು 4-5 ತಿಂಗಳು ಆಗೋಗಿದೆ. 4-5 ತಿಂಗಳು ಆದ ನಂತರ SIT ಕೂಡ ಪ್ಯಾರಲಲ್ ಆಗಿ ತನಿಖೆಯನ್ನ ಮಾಡ್ತಾ ಇತ್ತು. ಈಗ ಅದಕ್ಕೆ ಪೂರಕವಾದ ನಗದು ಹಣ ಸಿಕ್ಕಂಥದ್ದು ಇರ್ಬೋದು ಅಥವಾ ಬೇರೆ ಬೇರೆ ದಾಖಲಾತಿಗಳು ಸಿಕ್ಕಂಥದ್ದು ಸಾಧ್ಯತೆಗಳು ತೀರಾ ಕಡಿಮೆ. ಆದರೆ ಇಡಿ ಅಧಿಕಾರಿಗಳು ಈ ಹಿಂದೆ ಆಲ್ರೆಡಿ ಸಾಕಷ್ಟು ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳು, ಜೊತೆಗೆ ಈಗಾಗಲೇ SIT ಅಧಿಕಾರಿಗಳು 35 ಕೋಟಿ ಹಣವನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನುಳಿದ ಬಾಕಿಯ 53 ಕೋಟಿ ಹಣ ಏನಿತ್ತು, ಹಣದ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ SIT ಅಧಿಕಾರಿಗಳಿಗೆ ಸಿಕ್ಕಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ನಾಗೇಂದ್ರ ಅವರ ಅಣತಿಯ ಮೇರೆಗೆ ಇದೆಲ್ಲ ಆಗಿರೋದು ಅನ್ನೋದ್ರ ಬಗ್ಗೆ ಆರೋಪಗಳು ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಟಾರ್ಗೆಟ್ ಅನ್ನ ಮಾಡಿರುವಂತದ್ದು. ಅರವಿಂದ್.